ಮಂಡ್ಯದ ಗೋಪಾಲಪುರದ ತಾತನ ಮನೆಗೆ ರಮ್ಯಾ ಭೇಟಿ ನೀಡಿ ತಮ್ಮ ಚಿಕ್ಕ ತಾತನ ಆಶೀರ್ವಾದ ಪಡೆದಿದ್ದಾರೆ. ಗೋಪಾಲಪುರದಲ್ಲಿ ವಾಸವಾಗಿರುವ ಬೋರೇಗೌಡರ ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಬಳಿಕ ಚಿಕ್ಕ ತಾತ ವೆಂಕಟೇಶ್ ಅವರ ಆಶೀರ್ವಾದ ಪಡೆದ್ರು. ಕುಟುಂಬದ ಸದಸ್ಯರೊಡನೆ ಕಲೆತು ತಮ್ಮ ಹಳೆಯ ನೆನಪುಗಳನ್ನ ರಮ್ಯಾ ಮೆಲುಕು ಹಾಕಿದ್ರು. ಅಲ್ಲದೆ ಎಲ್ಲರೊಡನೆ ಸೇರಿ ಉಪಹಾರ ಸೇವಿಸಿದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಖುದ್ದು ರಮ್ಯಾ ಅವರ ತಾತ ವೆಂಕಟೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಅವರೇ, ಹಾಲಿ ಸಂಸದೆ ಜೊತೆಗೆ ಈ ಬಾರಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಅಂತ ನಿಮ್ಮ ಮೊಮ್ಮಗಳು ರಮ್ಯಾ ಅವರು ಇವತ್ತು ನಿಮ್ಮ ಮನೆಗೆ ಭೇಟಿ ನೀಡಿದ್ರು. ಎಷ್ಟು ಖುಷಿ ಆಯಿತು? ಯಾವ ರೀತಿ ಸ್ವಾಗತ ನೀಡಿದ್ರಿ ಅವ್ರಿಗೆ? ಅವ್ರ ಮನೆಗೆ ಬಂದಿದ್ರು. ಹೇಳಿ ಹೇಳಿ ವೆಂಕಟೇಶ್ ಅವರೇ, ಕೇಳಿಸ್ತಾ ಇದೆ. ಬಂದಿದ್ರು. ನಮ್ಗೊಂದು ಸಂತೋಷ ಆಯ್ತು. ಅವರು ಈ ಚುನಾವಣೆಯಲ್ಲಿ ಬಾರಿ ಬಿಸಿಯಾಗಿ ಹೋರಾಡ್ತವ್ರೆ. ನಮ್ಮ ಸಂಬಂಧಿ ನಮ್ಮ ಅಣ್ಣವರ ಮೊಮ್ಮಗಳವರು. ಎಷ್ಟು ವರ್ಷ ಆದ ನಂತರ ರಮ್ಯಾ ಅವರು ಭೇಟಿ ಕೊಟ್ಟಿದ್ದು ನಿಮ್ಮ ಮನೆಗೆ ಬಂದಿದ್ದು? ರಮ್ಯಾ ಅವರು ಅಂತಾರೆ ಅವರೆಲ್ಲ ಸಿನಿ ಏರಿಯಾದಲ್ಲಿ ಅಲ್ಲಿ ಓಡಾಡ್ತಾ ಇದ್ರು. ನಮಗೆ ಗೊತ್ತಿತ್ತು ಅವರೆಲ್ಲ. ಇತ್ತೀಚೆಗೆ ಮೊದಲು ಒಂದ್ಸರಿ ಎಲ್ಲ ತಾಯಿ ಅವರೆಲ್ಲ ಬಂದಿದ್ರು. ಈಗ ಈ ಚುನಾವಣೆ ಬಿಸಿಗೆ ಮೊದಲು ಬರೋಕ್ಕಾಗಿಲ್ಲ. ಈಗ ಬಂದು ಮನೆಗೆ ಬಂದಿಲ್ಲ, ಮಾತಾಡಿ ಎಲ್ಲ ಕುಟುಂಬದ ಜೊತೆ ಬಂದು ಮಾತುಕತೆ ಆಡ್ಕೊಂಡು ಹೋಗಾರೆ. ನಮ್ಗೆಲ್ಲ ಗೊತ್ತಿದ್ದಲ್ಲ, ನಮ್ಮ ಹೆಣ್ಮಗಳು ಗೊತ್ತಿತ್ತು ನಮ್ಗೆಲ್ಲ. ಸೊ ಈಗಾಗಲೇ ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ ಆಯ್ಕೆಯಾಗಿ ಸಂಸದೆ ಆಗಿದ್ದಾರೆ. ಈ ಬಾರಿ ಕೂಡ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ನಿಮ್ಮ ಸಪೋರ್ಟ್ ಯಾವ ತರ ಇರುತ್ತೆ ಅವ್ರಿಗೆ ಅಂತ? ನಮ್ಮ ಪೂರ್ತಿ ನಮ್ಮ ಕುಟುಂಬ, ನಮ್ಮ ಬಂಧು ಬಳಗೆಲ್ಲ ಪೂರ್ತಿ ಅವ್ರಿಗೆ ಸಪೋರ್ಟ್ ಇದೆ. ಅವ್ರಿಗೆ ನಮ್ದು ಬೆಂಬಲ ಇದೆ. ಎಷ್ಟು ಖುಷಿ ಆಗ್ತಿದೆ ವೆಂಕಟೇಶ್ ಅವರೇ ನಿಮ್ಗೆ ಈಗ? ಹೌದು ಹೌದು ಹೌದು. ಒಬ್ಬ ಮಹಿಳೆ, ತುಂಬಾ ಆಸಕ್ತಿ ಇದೆ. ನಮ್ಮ ಅಣ್ಣ ಅವರು GS ಬೋರೇಗೌಡರು, ಅವರು ತುಂಬಾ ಈಶಾನ್ ಕೃಷ್ಣ ತುಂಬಾ ಆಪ್ತರಾಗಿ ಅವರು ಈ ಕಾಂಗ್ರೆಸ್ ಎಲ್ಲ ಒಡನಾಡಿಯಾಗಿ ಎಲ್ಲ ಅವರು ಎಲ್ಲ ಚೆನ್ನಾಗಿದ್ರು. ಈಗ ಇವರು ಮಾತು ಸಂತೋಷ ನಮಗೂ, ನಮ್ಮ ಕುಟುಂಬದಲ್ಲಿ ನಮ್ಮ ಬಂಧುಗಳಲ್ಲಿ ಎಲ್ಲ ಇವರು ಒಬ್ರು ರಾಜಕಾರಣ ಮಾಡಿದ್ರೆ ನಮಗೂ ಸಂತೋಷ. ಓಕೆ ಓಕೆ, ಧನ್ಯವಾದಗಳು ವೆಂಕಟೇಶ್ ಅವರೇ, ನೀವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಶ್ರೀನಿವಾಸ್ ಅಂತ ರಮ್ಯಾ ಅವರ ಸಂಬಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ದಾರೆ. ಶ್ರೀನಿವಾಸ್ ಅವರೇ, ಆಫ್ಟರ್ ಎ ಲಾಂಗ್ ಟೈಮ್, ಅಂದರೆ ಸುಮಾರು ದಿನಗಳ ನಂತರ ರಮ್ಯಾ ಅವರು ಇವತ್ತು ಪ್ರಚಾರದ ನೆಪದಲ್ಲಿ ನಿಮ್ಮ ಮನೆಗೆ ಬಂದಿರೋ ಅಂಥದ್ದು, ಎಷ್ಟು ಖುಷಿ ಆಗುತ್ತೆ? ನಿಮ್ಮ ಸಪೋರ್ಟ್ ಹೇಗಿರುತ್ತೆ ರಮ್ಯಾ ಅವ್ರಿಗೆ? ಸರ್, ಏನಿಲ್ಲ, ನಾನು ಒಬ್ಬ ಜನತಾ ಪಕ್ಷದ ಕಾರ್ಯಕರ್ತ ಸರ್. ನಾನು ಅಲ್ಲಿ ಹಾಗಾಗಿ ರಮ್ಯಾ ಅವರು ನಮ್ಮ ಮನೆಗೆ ಬಂದು ತುಂಬಾನೇ ಖುಷಿ ತಂದಿದೆ. ನಮ್ಮ ಮನೆ ಹೆಣ್ಮಗಳೊಬ್ಳು ಈ ಮಟ್ಟಕ್ಕೆ ಹೋಗ್ತಿರೋದು ಹೇಳ್ಕೊಳಕ್ಕಾಗೋದಕ್ಕಿಂತ ಹೆಚ್ಚಿನ ಸಂತೋಷ ಆಗ್ತಾ ಇದೆ. ಈಗ ಇನ್ನೇನು ಬೆರಳೆಣಿಕೆ ಎಷ್ಟು ದಿನಗಳು ಮಾತ್ರ ಬಾಕಿ ಇದೆ ಚುನಾವಣೆಗೆ. ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ರಮ್ಯಾಗೆ? ಸರ್, ಇಲ್ಲ, ನಮ್ಮ ಕುಟುಂಬದ್ದು ನಮ್ಮ ಅಣ್ಣ ತಮ್ಮದಿರದೆಲ್ಲ ಅವ್ರಿಗೆ ಸಪೋರ್ಟ್ ಇರೋದು. ಹಾಗಾಗಿ ಎಲ್ಲಾರು ಅಣ್ಣ ತಮ್ಮದಿರೆಲ್ಲ ಸೇರಿ ಈಗ ಅಕ್ಕಪಕ್ಕದ ನಮ್ಮ ಸಂಬಂಧಿಕರುಗಳೆಲ್ಲ ಬಂದಿದ್ರು. ಎಲ್ರು ಬೆಂಬಲ ನಿಮ್ಗೇನೆ ಅಂತ ಹೇಳಿ. ಇನ್ನೊಬ್ರು ನಮ್ಗೆ ಭಾವ ಆಗ್ಬೇಕು, ಅವರು JP ಮೆಂಬರ್ ಆಗಿದ್ರು. ಮತ್ತೆ HP ಮಹೇಶ್ ಅಂದ್ಬಿಟ್ಟು BJP ಇದ್ರು, ಅವರು ನಮ್ಮ ಹತ್ರ ಸಂಬಂಧಿನೇ. ಎಲ್ರು ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಹಾಗಾಗಿ ನಮಗೂ ತುಂಬಾನೇ ಸಂತೋಷ ಆಗ್ತಿದೆ ಸರ್. ಇನ್ನು ಕಡೆಯದಾಗಿ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ, ಬೆರಳೆಣಿಕೆ ಎಷ್ಟು ದಿನ ಮಾತ್ರ ಇದೆ. ಈಗ ನಿಮ್ಮ ಕುಟುಂಬದ ಒಂದು ಕುಡಿ ಈ ಬಾರಿಯ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿರುವಂತದ್ದು, ಸ್ಪರ್ಧೆ ಮಾಡಿರುವಂತದ್ದು, ಅವ್ರಿಗೆ ಯಾವ ರೀತಿ ವಿಶ್ ಮಾಡಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಸರ್, ಅದೇನೆ, ಜನರಿಗೆ ನೇರವಾಗಿ ಜನಗಳಿಗೆ ಯಾವಾಗಲೂ ಕೈ ಸಿಗೋಂಗಿರಿ, ಮತ್ತೆ ನೇರ ಮಾತುಕತೆಗೆ ಇರಬೇಕು. ಈಗಿನ ರಾಜಕಾರಣ ತರ ಹೊಲಸಿರಬಾರ್ದು. ಜನಗಳಿಗೆ ಸೇವಾ ಮನೋಭಾವನೆ ಇಟ್ಕೊಂಡು ಸೇವೆ ಮಾಡಿ ನಮ್ಮ ಕುಟುಂಬದ ಹೆಸರು, ಅವ್ರ ಹೆಸರು, ಕೀರ್ತಿನು ರಾಜಾದಿಸ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಧನ್ಯವಾದ ಶ್ರೀನಿವಾಸ್ ಅವರೇ, ನೀವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.